ಬಟ್ ಬೇರೆ ಕಡೆಗಿಂತಲೂ ಇಲ್ಲಿಗೆ ತುಂಬಾ ಚೆನ್ನಾಗಿ ನಮಗೆ ಅರ್ಥವಾಗೋ ರೀತಿಯಲ್ಲಿ ತುಂಬ ಚೆನ್ನಾಗಿ ಹೇಳ್ಕೊಡ್ತಾ ಇದ್ದಾರೆ. ಅವ್ರು ತಗೊಳ್ಳೋ ಫೀಸ್ಗೂ ಇದು ಏನೇ ಅವ್ರು ಹೇಳ್ಕೊಡ್ತಾ ಇರೋದಕ್ಕೂ ಅವ್ರು ತಗೊಳ್ಳೋ ಫೀಸ್ಗೂ ಇಟ್ಸ್ ಎ ಲಾಟ್ ಆಫ್ ಡಿಫ್ರೆನ್ಸ್. ತುಂಬ ವರ್ತ್ ಅಂತ. ಬಟ್ ಸಾಕಷ್ಟು ಒಂದು ಹಿಡನ್ ಸೀಕ್ರೆಟ್ಸ್ ಏನಿದೆ, ಸ್ಟ್ರಾಟಜಿಸ್ ಏನಿದೆ ಎಲ್ಲ ಭಾಳ ಚೆನ್ನಾಗಿ ಹೇಳ್ಕೊಟ್ಟಿದ್ದಾರೆ. ಈಗ ಒಂದು ಕಾನ್ಫಿಡೆನ್ಸ್ ಲೆವೆಲ್ ಬೂಸ್ಟ್ ಆಗಿದೆ. ಈಗ ಪರವಾಗಿಲ್ಲ, ನಮ್ಮಂಥವ್ರು ಟ್ರೇಡಿಂಗ್ ಮಾಡ್ಬೋದು ಅಂತ ಒಂದು ಕಾನ್ಫಿಡೆನ್ಸ್ ಬಂದಿದೆ. ಫುಲ್ಲು ಬೇಕಾಬಿಟ್ಟಿ ಮಾಡ್ತಿದ್ದೆ, ಅಷ್ಟು ಐಡಿಯಾ ಇರಲಿಲ್ಲ, ಸುಮ್ಮನೆ ಗ್ಯಾಮ್ಲಿಂಗ್ ಥರ ಮಾಡ್ತಿದ್ದೆ ಫ್ರೆಂಡು. ಇವಾಗ ಒಳ್ಳೆ ನಾಲೆಡ್ಜ್ ಸಿಕ್ತು. ಚೆನ್ನಾಗಿ ತಿಳ್ಕೊಂಡ್ಬಿಟ್ಟು ಶೇರ್ ಮಾರ್ಕೆಟಲ್ಲಿ ಅಮೌಂಟ್ ಹಾಕಿದರೆ ಡೆಫಿನೆಟ್ಲಿ ಪ್ರಾಫಿಟ್ ಇದೆ. ಸೊ ಇನ್ವೆಸ್ಟಿಂಗ್ ಮಾಡಿ, ಟ್ರೇಡಿಂಗ್ ಮಾಡಬೇಡಿ, ತಿಳ್ಕೊಂಡು ಮಾಡಿ. ಇಟ್ಸ್ ವೆರಿ ಗುಡ್. ನಾನು ಹಳ್ಳಿಯವನು ಆ್ಯಕ್ಚುಲಿ. ಯಾವ ಒಂದು ಆ ಸ್ಟಾಕ್ ಮಾರ್ಕೆಟ್ನ ಯಾವ ರೀತಿ ಮಾಡಬೇಕು, ಯಾರಿಗಾಗಿ ಮಾಡಬೇಕು, ಏನಕ್ಕೋಸ್ಕರ ಮಾಡಬೇಕು ಅಂತ ಇವಾಗ ಗೊತ್ತಾಗ್ತಿದೆ. ಟೀಚಿಂಗ್ ಕ್ಲಾಸ್ ವಾಸ್ ವೆರಿ ಎಕ್ಸಲೆಂಟ್. ಇಟ್ಸ್ ಯೂಸ್ಫುಲ್ ಫಾರ್ ಯು. ಈ 3 ದಿನ ಕ್ಲಾಸು ತುಂಬ ಇನ್ಸೈಟ್ಫುಲ್ ಆಗಿತ್ತು. ಬೇಸಿಕ್ ನಾಲೆಜಿಂದ ಅಡ್ವಾನ್ಸ್ ನಾಲೆಜ್ವರೆಗೂ ಕಲ್ತಿದ್ದೀವಿ. ಇವಾಗ ಕಲ್ತ್ಬಿಟ್ಟು ಮಾಡೋಕ್ಕೆ ಪ್ರಯತ್ನ ಪಡ್ತೀನಿ. ಲಕ್ಷ್ಮಿ ಅಂತ ದಾಸರಳ್ಳಿಯಿಂದ ಬಂದಿದ್ದೀನಿ. ಆ್ಯಕ್ಚುಲಿ ನಾನು ಇಲ್ಲಿಗೆ ಬರೋಕ್ಕಿಂತ ಮುಂಚೆ ಬೇರೆ ಕ್ಲಾಸಸ್, ಬೇರೆ ಇನ್ಸ್ಟಿಟ್ಯೂಟಲ್ಲೆಲ್ಲ ಹೋಗಿ ನಾನು ಕ್ಲಾಸಸ್ ಅಟೆಂಡ್ ಮಾಡಿ ಇಲ್ಲಿ ಬಂದಿದ್ದೀನಿ. ಬಟ್ ಬೇರೆ ಕಡೆಗೂ ಇದಕ್ಕೂ ನಾನು ಹೇಳಬೇಕು ಅಂತ ಅನಿಸ್ತದೆ, ಹೇಳ್ಬೋದಾ ಗೊತ್ತಿಲ್ಲ. ಬಟ್ ಬೇರೆ ಕಡೆಗಿಂತಲೂ ಇಲ್ಲಿಗೆ ತುಂಬಾ ಚೆನ್ನಾಗಿ ನಮಗೆ ಅರ್ಥವಾಗೋ ರೀತಿಯಲ್ಲಿ ತುಂಬ ಚೆನ್ನಾಗಿ ಹೇಳ್ಕೊಡ್ತಾ ಇದ್ದಾರೆ. ಅವ್ರು ತಗೊಳ್ಳೋ ಫೀಸ್ಗೂ ಇದು ಏನೇ ಅವ್ರು ಹೇಳ್ಕೊಡ್ತಾ ಇರೋದಕ್ಕೂ ಅವ್ರು ತಗೊಳ್ಳೋ ಫೀಸ್ಗೂ ಇಟ್ಸ್ ಎ ಲಾಟ್ ಆಫ್ ಡಿಫ್ರೆನ್ಸ್. ತುಂಬ ವರ್ತ್ ಅಂತ ಅನ್ನಿಸ್ತಾ ಇದೆ. ದಯವಿಟ್ಟು ನಾನು ಹೇಳೋದು ಇಷ್ಟೇ ಎಲ್ಲರಿಗೂ, ಬೇರೆ ಕಡೆ ಅಂದರೆ ಲಾಸಸ್ ಮಾಡಿಕೊಂಡು ಏನೋ ಯೂಟ್ಯೂಬ್ ನೋಡಿಕೊಂಡು ನಾವೆಲ್ಲ ಕಲಿತೀವಿ ಅನ್ನೋದಕ್ಕಿಂತ ಬಿಫೋರ್ ನೀವು ಅಲ್ಲಿಗೆ ಟ್ರೇಡಿಂಗ್ಗೆ ಮಾಡಬೇಕು ಅಂತ ಇಂಟ್ರೆಸ್ಟ್ ಇರೋರು ದಯವಿಟ್ಟು ಈ ಇನ್ಸ್ಟಿಟ್ಯೂಟಿಗೆ ಬಂದು ಕಲೀರಿ ಅಂತ ನಾನು ಈ ಮೂಲಕ ಹೇಳ್ಕೊಡ್ತೀನಿ. ಮತ್ತು ನನಗೆ ತುಂಬ ಇಷ್ಟ ಆಗಿದ್ದು ರಾಜೇಂದ್ರ ಸರ್ದು ತುಂಬ ಚೆನ್ನಾಗಿದೆ ಅಂತ ಅನ್ನಿಸ್ತು. ಅವ್ರಿಗೊಂದು ಈ ಮೂಲಕ ನಾನು ಅವ್ರಿಗೆ ಒಂದು ಥ್ಯಾಂಕ್ಸ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಇವತ್ತು ಸರ್ ತಗೊಂಡಿದ್ರು, ಅವ್ರದ್ದು ತುಂಬಾ ಚೆನ್ನಾಗಿದೆ. ದಯವಿಟ್ಟು ಎಲ್ಲರೂ ಇಲ್ಲಿ ಬಂದು ಕಲೀಲಿ ಅಂತ ಹೇಳ್ತೀನಿ. ಥ್ಯಾಂಕ್ ಯು. ಭಾಳಷ್ಟು ಮಾಹಿತಿ ಯೂಟ್ಯೂಬಿಂದ ತೊಗೊಂಡು ನಾನು ಹುಡುಕು ಬಂದು ಇಲ್ಲಿ ಟ್ರೈನಿಂಗ್ ಮಾಡಿದ್ದು. ಉದ್ದೇಶ ಏನಂತಂದರೆ ಸಾಕಷ್ಟು ಸ್ಟಾಕ್ ಮಾರ್ಕೆಟಲ್ಲಿ ಲಾಸ್ ಮಾಡ್ಕೊಂಡು ಇನ್ನೊಂದು ಸ್ವಲ್ಪ ಇನ್ಫಾರ್ಮೇಷನ್ ಕಲೆಕ್ಷನ್ ಮಾಡಿಬಿಟ್ಟು ಸ್ವಲ್ಪ ಮಾಡೋಣ ಟ್ರೇಡಿಂಗ್ ಅಂತ ಬಂದಿದ್ದು. ಬಟ್ ಇಲ್ಲಿ ಬಂದ ಮೇಲೆ ಗೊತ್ತಾಯಿತು 3 ದಿನದಿಂದ ತುಂಬ ಚೆನ್ನಾಗಿ ಟ್ರೈನಿಂಗ್ ಮಾಡಿದ್ದಾರೆ. ಬಟ್ ಸಾಕಷ್ಟು ಒಂದು ಹಿಡನ್ ಸೀಕ್ರೆಟ್ಸ್ ಏನಿದೆ, ಸ್ಟ್ರಾಟಜಿಸ್ ಏನಿದೆ ಎಲ್ಲ ಭಾಳ ಚೆನ್ನಾಗಿ ಹೇಳ್ಕೊಟ್ಟಿದ್ದಾರೆ. ಈಗ ಒಂದು ಕಾನ್ಫಿಡೆನ್ಸ್ ಲೆವೆಲ್ ಬೂಸ್ಟ್ ಆಗಿದೆ. ಇನ್ಮೇಲೆ ಒಳ್ಳೆ ರೀತಿಯಲ್ಲಿ ಲಾಸ್ ಇಲ್ದಂಗೆ ಟ್ರೇಡಿಂಗ್ ಮಾಡೋದು ಒಂದು ಕನ್ಫರ್ಮೇಷನ್ ನನಗೂ ಸಿಕ್ಕಿದೆ. ಟ್ರೇಡಿಂಗ್ ಮಾತ್ರ ತುಂಬ ಚೆನ್ನಾಗಿದೆ. ಬೇರೆಯವ್ರಿಗೂ ಹೇಳೋದು ಅಷ್ಟೇ, ಅರ್ಧಂಬರ್ಧ ಕಲ್ತು ಟ್ರೇಡಿಂಗ್ ಮಾಡೋಕೆ ಹೋಗಬೇಡಿ, ಲಾಸ್ ಮಾಡ್ಕೊಳ್ಳೋಕೆ ಹೋಗಬೇಡಿ. ಸೊ ಟ್ರೇಡಿಂಗ್ ಹಬ್ಬಕ್ಕೆ ಬನ್ನಿ, ನೀವು ಸಾಕಷ್ಟು ಇನ್ಫಾರ್ಮೇಷನ್ ತೊಗೊಂಡು ಕನ್ಫರ್ಮೇಷನಿಂದ ಟ್ರೇಡಿಂಗ್ ಮಾಡ್ಬೋದು ಅಂತ ಹೇಳ್ತೇನೆ. ಥ್ಯಾಂಕ್ ಯು ಸರ್. ಇಲ್ಲಿಗೆ ಬಂದಮೇಲೆ ನಾವು ಏನೋ ಒಂದು ಮಾಡ್ಬೋದು ಅಂತ ಅನ್ನಿಸ್ತದೆ. ಟ್ರೇಡಿಂಗ್ ಬಗ್ಗೆ ಏನೋ ಗೊತ್ತಿರಲಿಲ್ಲ, ನಮಗೆ ನಾಲೆಡ್ಜೇ ಇರಲಿಲ್ಲ ಇದ್ರ ಬಗ್ಗೆ. ಈಗ ಪರವಾಗಿಲ್ಲ, ನಮ್ಮಂಥವ್ರು ಟ್ರೇಡಿಂಗ್ ಮಾಡ್ಬೋದು ಅಂತ ಒಂದು ಕಾನ್ಫಿಡೆನ್ಸ್ ಬಂದಿದೆ. ಹಾಗೆ ಪ್ರಿಪೇರ್ ಮಾಡ್ತಾರೆ ಇಲ್ಲಿ ಅಂತೇಳಿ ಬಂದಿದ್ವಿ. ಅದರಲ್ಲಿ 3 ದಿವಸ ಕ್ಲಾಸಲ್ಲಿ ಚೆನ್ನಾಗಿದೆ, ತುಂಬ ಹೇಳ್ಕೊಟ್ಟಿದ್ದಾರೆ. ನಾವು ಅದರಲ್ಲಿ ಕಲ್ತ್ಕೊಂಡಿದ್ದೀವಿ. ಇನ್ನೂ ಲೈವ್ ಸೆಷನ್ಸ್ ಕ್ಲಾಸಲ್ಲಿ ಚೆನ್ನಾಗಿ ಕಲಿಬೇಕಂತೇಳಿ ನಾವು ನೋಡ್ತಾ ಇದ್ದೀವಿ. ಟ್ರೇಡಿಂಗ್ ಆಫ್ ಬೆಂಗಳೂರು ನಾನು ತುಂಬ ದಿನ ನೋಡ್ತಾ ಇದ್ದೆ ಯೂಟ್ಯೂಬಲ್ಲಿ. ಇಟ್ಸ್ ವೆರಿ ಗುಡ್. ನಾನು ಹಳ್ಳಿಯವನು ಆ್ಯಕ್ಚುಲಿ. ಯಾವ ಒಂದು ಆ ಸ್ಟಾಕ್ ಮಾರ್ಕೆಟ್ನ ಯಾವ ರೀತಿ ಮಾಡಬೇಕು, ಯಾರಿಗಾಗಿ ಮಾಡಬೇಕು, ಏನಕ್ಕೋಸ್ಕರ ಮಾಡಬೇಕು ಅಂತ ಇವಾಗ ಗೊತ್ತಾಗ್ತಿದೆ. ಈ ಅಸೆಟ್ಗಳು ಲ್ಯಾಂಡ್ ಮಾಡ್ತೀವಿ, ಅದು ಇದು ಗೋಲ್ಡು ಗೀಲ್ಡು ಅಂತೆಲ್ಲ ಮಾಡ್ಕೊಂಡು ಇದನ್ನು ನಾವೇ ಕಳ್ಕೊತೀವಿ. ಈ ಲಾಂಗ್ ಟರ್ಮ್ ಅನ್ನೋದನ್ನು ಮಾಡಿಕೊಂಡು ನಮಗೆ, ನಮ್ಮ ಮಕ್ಕಳಿಗೆ, ನಮ್ಮ ಮುಂದಿನ ಪೀಳಿಗೆಗೆ ಈ ಸ್ಟಾಕ್ ಮಾರ್ಕೆಟ್ ಅನ್ನೋದನ್ನು ಒಂದು ಈ ಅಧ್ಯಯನ, ಎಜುಕೇಷನ್ ಓಕೆ, ಅದ್ರ ಜೊತೆ ಈಕ್ವಲ್ ಆಗಿ ಸ್ಟಾಕ್ ಮಾರ್ಕೆಟ್ನ ಮಾಡಿಕೊಂಡು ನಮ್ಮ ಪೀಳಿಗೆನ ಮುಂದುವರಿಸಬೇಕು ಮತ್ತು ನಮ್ಮ ದೇಶ ಮುಂದುವರಿಬೇಕು ಅಂದರೆ ಸ್ಟಾಕ್ ಮಾರ್ಕೆಟ್ ಈಸ್ ಅ ವೆರಿ ವೆರಿ ಇಂಪಾರ್ಟೆಂಟ್. ಅದನ್ನು ಅತಿ ಚಿಕ್ಕ ಒಂದು ಅಮೌಂಟಲ್ಲಿ ಟ್ರೇಡಿಂಗ್ ಹಬ್ ಬೆಂಗಳೂರು ರಾಜನಗರ ಶಿವನಹಳ್ಳಿನಲ್ಲಿದೆ. ರಿಯಲಿ ಫ್ಯಾಂಟಾಸ್ಟಿಕ್. ನನಗಂತೂ 3 days 4 days ರಿಯಲಿ ಗುಡ್. ಕೊನೆವರೆಗೂ ನನಗೆ ಅದನ್ನು ಮರೆಯೋಕ್ಕಾಗಲ್ಲ ಬಿಡಿ. ಓಕೆ, ನಾನು ತುಂಬ ಇದಾಗಿದ್ದೀನಿ. ಐ ಆಮ್ ವೆರಿ ಹ್ಯಾಪಿ ವಿತ್ ಈ ಸ್ಟಾಫ್ಸು ಮತ್ತು ಅವ್ರು ಯಾರು ನವೀನ್ ಸರ್ ಮತ್ತು ರಾಜೇಂದ್ರ ಅವರು ತುಂಬ ಚೆನ್ನಾಗಿ ಹೇಳ್ಕೊಟ್ಟಿದ್ದಾರೆ. ಸ್ಟಾಕ್ ಮಾರ್ಕೆಟ್ ಮಾಡಿ, ನೀವು ನಿಮ್ಮ ಜೊತೆ ನಿಮ್ಮ ಫ್ರೆಂಡ್ಸು ಎಲ್ಲರನ್ನ ಉದ್ಧಾರ ಆಗೋ ರೀತಿ ಒಂದು
ವೆಲ್ತ್ ಕ್ರಿಯೇಟ್ ಮಾಡಿ. ಮೈಸೂರಿಂದ ಬಂದಿರೋದು ಅವಿನಾಶ್ ಅಂತ ಹೇಳಿ. ಸೊ ನಾನು ಯೂಟ್ಯೂಬಲ್ಲಿ ನೋಡ್ಕೊಂಡು ಬಂದಿದ್ದು ಇಲ್ಲಿಗೆ. ಸೊ ಬೇರೆ ಬೇರೆ ಕಡೆ ಎಲ್ಲ ವಿಚಾರಿಸ್ಕೊಂಡು ಬಂದೆ. ಸೊ ಕಾಸ್ಟ್ ಆಫ್ ರೈಟು ಸಿಕ್ಕಾಪಟ್ಟೆ ಜಾಸ್ತಿ ಇತ್ತು, 15,000 ಗಂಟ ಇತ್ತು. ಸೊ ಇಲ್ಲೇ ನನಗೆ ತುಂಬ ಚೀಪ್ ಆ್ಯಂಡ್ ಬೆಸ್ಟು ಅನ್ನಿಸ್ತು. ಸೊ ಅದಕ್ಕೆ ಮೈಸೂರಿಂದ ಇಲ್ಲಿಗೆ ಬಂದಿದ್ದೀನಿ. ತುಂಬ ವಿಷಯಗಳನ್ನ ಕಲ್ತಿದ್ದೀನಿ, ತುಂಬ ಯುಟಿಲೈಸ್ ಮಾಡ್ಕೊಂಡಿದ್ದೀನಿ. ಸೊ ಕಲಿಯೋ ಸಿಕ್ಕಾಪಟ್ಟೆ ಇದೆ. ಸೊ ಥ್ಯಾಂಕ್ ಯು ಸರ್. ನನ್ನ ಹೆಸರು ಮಿಥುನ್ ಅಂತ. ನಾನು ಕೋಲಾರಿಂದ ಬಂದಿದ್ದೀನಿ. ಸೊ ಸ್ಟಾಕ್ ಮಾರ್ಕೆಟ್ ಬಗ್ಗೆ ಏನೂ ನಾಲೆಜ್ ಇರಲಿಲ್ಲ, ಝೀರೋ ನಾಲೆಜ್ ಇತ್ತು. ಸೊ ಇಲ್ಲಿಗೆ ಬಂದಮೇಲೆ ಗೊತ್ತಾಯಿತು 7 ವರ್ಷ ಲೇಟ್ ಆಗಿದ್ದೀನಿ ಅಂತ. ಸೊ 17 ಇಯರ್ಸ್ ಇದ್ದಾಗೆ 18 ಇಯರ್ಸ್ ಇದ್ದಾಗೆ ವಾರನ್ ಬಫೆಟ್ ಸ್ಟಾರ್ಟ್ ಮಾಡಿದ್ರು ಅಂದರು. ಇವಾಗ ನನಗೆ 25. ಸೊ ತುಂಬ ಲೇಟಾಗಿ ಸ್ಟಾಪ್ ಮಾಡಿ ತುಂಬ ಲೇಟಾಗಿ ನನಗೆ ಅವೇರ್ನೆಸ್ ಸಿಕ್ಕಿದೆ ಅಂತ ಅನಿಸ್ತಾ ಇದೆ. ಸೊ ಈಗಲೂ ಏನು ಟೈಮ್ ಏನು ವೇಸ್ಟ್ ಆಗಲಿಲ್ಲ. ಈಗ ಇನ್ನು ಮುಂದೆ ಇನ್ವೆಸ್ಟ್ ಮಾಡ್ತಾ ಹೋದರೆ, ನಾಲೆಜ್ ಸಿಗ್ತಾ ಹೋದರೆ ಇನ್ನು ಮುಂದೇನೂ ಫ್ಯೂಚರ್ ಕೂಡ ಚೆನ್ನಾಗಿರುತ್ತೆ ಅಂತ ಅನಿಸ್ತಾ ಇದೆ. ಸೊ ಟ್ರೇಡಿಂಗ್ ಹಬ್ ಒಂದು ಒಳ್ಳೆ ಪ್ಲ್ಯಾಟ್ಫಾರ್ಮು. ಸೊ ಯಾರಿಗೆ ಝೀರೋ ನಾಲೆಜ್ ಇದೆ ಅವ್ರು ಬಂದು ಇಲ್ಲಿ ಕಲಿಬೋದು, ಏನೂ ತೊಂದರೆ ಇಲ್ಲ. ಸೊ ಇನ್ನೊಂದೇನು ಬೆನಿಫಿಟ್ಸ್ ಓವರ್ ಅದರ್ ಇನ್ಸ್ಟಿಟ್ಯೂಷನ್ ಅಂದರೆ, ಸೊ ಲೈಫ್ ಟೈಮ್ ಆ್ಯಕ್ಸಸ್ ಇದೆ. ಸೊ ಮೆಂಟರ್ಶಿಪ್ಸು ಏನೇನಿದೆ ಅದು ಕೂಡ ಪ್ರೊವೈಡ್ ಮಾಡ್ತಾ ಇದ್ದಾರೆ. ಸೊ ಮೆಂಟರ್ಸ್ ಕಂಪೇರ್ ಟು ಅದರ್ ಇನ್ಸ್ಟಿಟ್ಯೂಷನ್ ತುಂಬ ಜನ ಇದೆ. ಪ್ಲಸ್ಸು ಎನ್ವಿರಾನ್ಮೆಂಟ್ ತುಂಬ ಚೆನ್ನಾಗಿದೆ ಇಲ್ಲಿ ಕಂಪೇರ್ ಟು ಬೇರೆ ಇನ್ಸ್ಟಿಟ್ಯೂಷನಲ್ಲಿ. ಎಲ್ಲದೂ ವರ್ಕ್ಶಾಪ್ ಅಟೆಂಡ್ ಮಾಡಿ ಬಂದೆ. ಸೊ ಇಲ್ಲಿ ಕೂಡ ವರ್ಕ್ಶಾಪ್ ಅಟೆಂಡ್ ಮಾಡಿದಾಗ ಸೊ ಎನ್ವಿರಾನ್ಮೆಂಟ್ ಇಷ್ಟ ಆಯಿತು ಇಲ್ಲಿ. ಸೊ ಅದ್ರ ಮತ್ತೆ ಮೆಂಟರ್ಸ್ ಬಂದು ಫುಲ್ ಸಪೋರ್ಟಿವ್ ಆಗಿದ್ದಾರೆ. ಏನೇ ಡೌಟ್ ಇದ್ದರೂ ಏನೇ ಇದ್ದರೂ ಒನ್ ಮೆಂಟರ್ಶಿಪ್ಪಲ್ಲಿ ಕೂಡ ಹೇಳ್ಕೊಡ್ತಾರೆ, ಏನೂ ತೊಂದರೆ ಇಲ್ಲ. ಸೊ ಏನಂದರೆ ಒಂದು ಮೋಟಿವ್ ಏನಂದರೆ ಟ್ರೇಡಿಂಗ್ ಹಬ್ದು ಏನಂದರೆ ಅವೇರ್ನೆಸ್ ತುಂಬ ಬೆಳೆಸ್ತಾ ಇದ್ದಾರೆ. ಅವೇರ್ನೆಸ್ ಸ್ಟಾರ್ಟಿಂಗ್ ಯಾರ ಹತ್ರ ಇರಲಿಲ್ಲ. ಸೊ ಈಗ ಅವೇರ್ನೆಸ್ ಎಲ್ರಿಗೂ ಬೆಳೆಸಿ ಮುಂದೆ ಫ್ಯೂಚರ್ನ ಡಿಸೈಡ್ ಮಾಡೋದಕ್ಕೆ ಹೆಲ್ಪ್ ಮಾಡಿದ್ದಾರೆ. ಥ್ಯಾಂಕ್ ಯು. ಮುಖೇಶ್ ಅಂತ. ನಾನು ಇಲ್ಲಿ ಬಂದು ಪ್ರಾಪರಾಗಿ ನಾಲೆಡ್ಜ್ ಇತ್ತಿಲ್ಲ. ಸ್ವಲ್ಪ ಇಲ್ಲಿ ಬಂದಮೇಲೆ ನಮಗೆ 50 to 60% ಆದ್ರೂ ಒಂದು ಸ್ವಲ್ಪ ಗೊತ್ತಾಯಿತು. ಇಲ್ಲಿ ಸ್ಟ್ರಾಟಜಿಗಳು ಮತ್ತು ಏನೇನು ಯಾವ ಥರ ಪ್ಯಾಟ್ರನ್ನು ಎಲ್ಲನೂ ಹೇಳ್ಕೊಡ್ತಾರೆ ನೀಟಾಗಿ. ಇಲ್ಲಿ ಫೀಸಿಗೆ ವರ್ತ್ ಅಂತ ಅನ್ನಿಸ್ತು. ಬಂದು ನೀವು ಕಲೀರಿ. ನಮಸ್ಕಾರ, ನನ್ನ ಹೆಸರು ವಿಶ್ವಾಸ್ ಅಂತ. ಇಲ್ಲಿ ನಾನು ಆ್ಯಕ್ಚುಲಿ ರಿಪೀಟ್ ಸ್ಟೂಡೆಂಟು. ಲಾಸ್ಟ್ ಟೈಮ್ ಬಂದಾಗೂ ತುಂಬ ಚೆನ್ನಾಗೇ ಅನಿಸ್ತು. ತುಂಬ ಕಲ್ತ್ಕೊಳ್ಳೋಕ್ಕೆ ಸಿಂಪಲ್ಲಾಗಿ ಅರ್ಥ ಆಗೋ ಥರ ಹೇಳಿದ್ರು. ಮತ್ತು ಈಗ 6 months ಆಗಿತ್ತು ಆ್ಯಕ್ಚುಲಿ ಗ್ಯಾಪು. ಈಗ ಹೇಳ್ಕೊಟ್ಟಿರೋದು ನೋಡಿದಾಗ ತುಂಬ ಕಂಟೆಂಟು ಚೇಂಜ್ ಮಾಡಿದ್ದಾರೆ, ತುಂಬ ಆ್ಯಡ್ ಮಾಡಿದ್ದಾರೆ. ತುಂಬ ಇನ್ನೂ ಚೆನ್ನಾಗಿ ಅರ್ಥ ಆಗೋ ಥರ ಆಯಾ ಟೈಮ್ ತಕ್ಕಂತೆ ಎಲ್ಲ ಕಂಟೆಂಟ್ ಎಲ್ಲ ಆ್ಯಡ್ ಮಾಡಿ ತುಂಬ ಚೆನ್ನಾಗಿ ಹೇಳ್ಕೊಟ್ಟಿದ್ದಾರೆ. ಆ್ಯಕ್ಚುಲಿ ಶೇರ್ ಮಾರ್ಕೆಟ್ ಏನಂತಂದರೆ ಎಲ್ಲರೂ ಏನು ತಿಳ್ಕೊಂಡಾರೆ, ಇದು ಒಂದು ಗ್ಯಾಮ್ಲಿಂಗು, ಆಮೇಲೆ ಇದರಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಬೇಡಿ, ರೊಕ್ಕ ಕಳ್ಕೊತೀರಾ ಅಂತ ಹೇಳ್ತಾರೆ. ಬಟ್ ಚೆನ್ನಾಗಿ ತಿಳ್ಕೊಂಡ್ಬಿಟ್ಟು ಶೇರ್ ಮಾರ್ಕೆಟಲ್ಲಿ ಅಮೌಂಟ್ ಹಾಕಿದರೆ ಡೆಫಿನೆಟ್ಲಿ ಪ್ರಾಫಿಟ್ ಇದೆ. ಸೊ ಇನ್ವೆಸ್ಟಿಂಗ್ ಮಾಡಿ, ಟ್ರೇಡಿಂಗ್ ಮಾಡಬೇಡಿ, ತಿಳ್ಕೊಂಡು ಮಾಡಿ ಅಂತ ಹೇಳಕ್ಕೆ ನಾನು ಇಷ್ಟಪಡ್ತೀನಿ. ಬನ್ನಿ ಕಲೀರಿ ಎಲ್ಲ. ಓಕೆ, ಕಲ್ತ್ಕೊಂಡ್ಬಿಟ್ಟು ಇನ್ವೆಸ್ಟ್ಮೆಂಟ್ ಮಾಡಿ. ಫೀಸು 6,000 ಇದೆ. ಸೊ ಇಟ್ಸ್ ವರ್ತ್. ಬಂದು ಕಲಿತು ಹೋಗ್ಲಿಕ್ಕೆ ಇದು ವರ್ತ್ ಇದೆ. ಸೊ ಬನ್ನಿ ಕಲೀರಿ, ಸೊ ಗ್ರೋ ಆಗಿ. ಎಲ್ರಿಗೂ ನಮಸ್ಕಾರ. ಯಾರ್ಯಾರು ನಮ್ಮ ಆಫ್ಲೈನ್ ಕ್ಲಾಸಸ್ನ ಅಟೆಂಡ್ ಮಾಡೋದಕ್ಕಾಗೋದಿಲ್ವೋ, ನೀವು ಕುತ್ಕೊಂಡಿರೋ ಜಾಗದಲ್ಲೇ ನಮ್ಮ ಅಡ್ವಾನ್ಸ್ಡ್ ಲೆವೆಲ್ ಆಫ್ ಸ್ಟಾಕ್ ಮಾರ್ಕೆಟ್ ಕೋರ್ಸ್ನ ಅಟೆಂಡ್ ಮಾಡ್ಬೋದು. ಈಗಲೇ ಪ್ಲೇಸ್ಟೋರಲ್ಲಿ ಟ್ರೇಡಿಂಗ್ ಹಬ್ ಬೆಂಗಳೂರು ಅನ್ನೋ ಆ್ಯಪ್ನ ಡೌನ್ಲೋಡ್ ಮಾಡ್ಕೊಳ್ಳಿ. ನಮ್ಮ ಸ್ಟಾಕ್ ಮಾರ್ಕೆಟ್ ಕೋರ್ಸ್ನ ಅಟೆಂಡ್ ಮಾಡಿ. ಹೆಚ್ಚಿನ ಮಾಹಿತಿಗಾಗಿ ಕೆಳಗಡೆ ಸ್ಕ್ರೋಲ್ ಆಗ್ತಾ ಇರುವಂಥ ನಂಬರ್ಗೆ ಕಾಲ್ ಮಾಡಿ ಡೀಟೇಲ್ಸ್ನ ಪಡ್ಕೊಳ್ಳಿ. ಥ್ಯಾಂಕ್ ಯು.